ಪ್ರಪ್ರಥಮವಾಗಿ ಅಗಲಿದ ಎರಡು ಹಿರಿಯ ಚೇತನಗಳಿಗೆ ಲಿಂಗೈಕ್ಯ ದಾಮೋದರ ಶಿವಶಂಕರಪ್ಪನವರಿಗೆ ಮತ್ತು ಇತ್ತೀಚೆಗೆ ನಿಧನರಾದಂತಹ ನಮ್ಮ ತಂದೆಯವರಾದ ಸದಾಶಿವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇಂದು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸಭೆ ಜರುಗಿದೆ. ಈ ಸಭೆಯಲ್ಲಿ ಸುಮಾರು 52 ಜನ ನಮ್ಮ ಕಾರ್ಯಕಾರಿ ಸದಸ್ಯರು ಭಾಗವಹಿಸಿದ್ದಾರೆ. ಮತ್ತೆ ಈ ಸಭೆಯ ಕಾರ್ಯಸೂಚಿ ಪ್ರಕಾರ ಶ್ರದ್ಧಾಂಜಲಿ ಅರ್ಪಣೆ ಆದ ಮೇಲೆ ಇವತ್ತೇನು ತೆರವಾದಂತ ಅಧ್ಯಕ್ಷರ ಹುದ್ದೆಗೆ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಬಹಳ ಸುಗಮವಾಗಿ ನಡೆದಿದೆ. ಮತ್ತೆ ನನಗೆ ವಿರೋಧವಾಗಿ ಎಲ್ಲರೂ ಸಹಕಾರ ಮಾಡಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ, ಎಲ್ಲಾ ಅಭಿಮಾನಿಗಳು, ಎಲ್ಲ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸದಸ್ಯರಿಗೂ ನನ್ನ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪನೆ ಆಗಿದ್ದಂಥದ್ದು ಸುಮಾರು 122 ವರ್ಷಗಳು ಕಳೆದು ಹೋಗಿದ್ದಾರೆ. ಮತ್ತು 1904ರಲ್ಲಿ ಪರಮ ಪೂಜ್ಯ ಹಾನಗಲ್ ಕುಮಾರೇಶ್ವರರು ಸ್ಥಾಪನೆ ಮಾಡಿದಂತಹ ಈ ಒಂದು ಸಂಸ್ಥೆ ಇದೊಂದು ಸಾಮಾನ್ಯ ಸಂಘ ಸಂಸ್ಥೆಗಳಂತಲ್ಲ. ಈ ಸಂಸ್ಥೆ ಇವತ್ತು ಅಖಂಡ ವೀರಶೈವ ಲಿಂಗಾಯತರು ಈ ಜಗತ್ತಿನಲ್ಲಿ ಏನೇನಿದ್ದಾರೆ ಅವರೆಲ್ಲರ ಪ್ರಾತಿನಿಧಿಕ ಸಂಸ್ಥೆ ಆಗಿ ಅವರ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲಾ ರೀತಿಯ ಹಿತವನ್ನು ಕಾಪಾಡುವಂಥದ್ದು ಮತ್ತು ಈ ಒಂದು ಸಮುದಾಯದ ಐಕ್ಯತೆ, ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗುವಂತಹ ಒಂದು ದೃಷ್ಟಿಯಿಂದ ಈ ಸಂಸ್ಥೆ ಹುಟ್ಟುಹಾಕಿ 122 ವರ್ಷಗಳಿಂದ ಸುಮಾರು 23 ಜನ ಅಧ್ಯಕ್ಷರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಕಾಲ ಕಾಲಕ್ಕೆ ಸಮಾಜವನ್ನು ಬೆಳಗುತ್ತಾ ಬಂದಿದ್ದಾರೆ. ಇವತ್ತೇನು ನಮ್ಮಲ್ಲಿ ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವರು, ಕರ್ನಾಡ್ ರುದ್ರೇಗೌಡರು, ಬಾಬು ಹೆಳಕಟ್ಟಿ ಅವರು, ಪಂತನಾಳ ಶಿವಯೋಗಿಗಳವರು, ಶತಾಯುಷಿಗಳಾದಂತಹ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು, ಶ್ರೀ ಶಾಮನೂರ ಶಿವಶಂಕರಪ್ಪನವರು, ಈಗ ಆ ಒಂದು ಮಹತ್ತರವಾದಂತಹ ಜವಾಬ್ದಾರಿ ನನಗೆ ಕೊಟ್ಟಂತದ್ದು ಅದು ನನ್ನ ಒಂದು ಸೌಭಾಗ್ಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂತಹ ಒಂದು ಶ್ರೇಷ್ಠ ಸುದೀರ್ಘವಾದಂತಹ ಇತಿಹಾಸ ಇದೆ, ಪರಂಪರೆ ಇದೆ. ಕಾಲ ಕಾಲಕ್ಕೆ ರೇಣುಕಾದಿ ಆಚಾರ್ಯರು, ಬಸವಾದಿ ಶರಣರು ಈ ಸಮಾಜವನ್ನು ಬೆಳಗುತ್ತಾ ಬಂದಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತ ಈ ಒಂದು ಸಮುದಾಯ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಈ ಜಗತ್ತಿಗೆ ಸಾಮಾಜಿಕ ನ್ಯಾಯ ತಂದು ಕೊಟ್ಟಂಥದ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಮಾತನ್ನು ಹೇಳಿದಂಥದ್ದು, ಈ ಜಗತ್ತಿಗೆ ಮಾದರಿಯಾದಂತಹ ವಚನ ಸಾಹಿತ್ಯವನ್ನು ಕೊಟ್ಟಂಥದ್ದು. ಇವತ್ತು ನೋಡಿ, ನಮ್ಮ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಈ ಒಂದು ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ, ನವರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಅಮೋಘವಾದಂತಹ ಒಂದು ಕೊಡುಗೆಯನ್ನು ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮದ ಜನರಿಗೆ ಆಶ್ರಯ ಕೊಟ್ಟು, ಅವ್ರಿಗೆ ಅನ್ನ ಕೊಟ್ಟು, ಅವ್ರಿಗೆ ಶಿಕ್ಷಣ ಕೊಟ್ಟು, ಅವ್ರಿಗೆ ಸಂಸ್ಕಾರ ಕೊಟ್ಟು, ಅವ್ರಿಗೆ ಬೆಳೆಸಿದಂತ ಕೀರ್ತಿ ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಲ್ಲುತ್ತದೆ. ನಾವೆಲ್ಲರೂ ಸುಶಿಕ್ಷಿತರಾಗಿದ್ದೇವೆ. ಕರ್ನಾಟಕ ಇವತ್ತು ಎಲ್ಲಾ ಕಡೆ, ರಾಷ್ಟ್ರದಲ್ಲಿ ಅಷ್ಟೇ ಇಲ್ಲ, ಜಗತ್ತಿನಾದ್ಯಂತ ನಮ್ಮ ಏನು ಮಾನವ ಸಂಪನ್ಮೂಲ ಇದೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಪರಿಣಿತರಿದ್ದಾರೆ, ಇಷ್ಟೊಂದು ಸಂಖ್ಯೆಯಲ್ಲಿ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಈ ಸಮುದಾಯದ ಬಹಳ ದೊಡ್ಡ ಕೊಡುಗೆ ಇದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಮುದಾಯ ಕೌಲುದಾರಿಯಲ್ಲಿದೆ. ಮತ್ತೆ ಅನೇಕ ಕಾರಣಗಳಿಂದಾಗಿ ಇವತ್ತು ಒಳಪಂಗಡಗಳ ಸಮಸ್ಯೆ ಇರ್ಬೋದು, ಏನು ಐಕ್ಯತೆ ಸಮಸ್ಯೆ ಇರ್ಬೋದು, ವೀರಶೈವ ನಮ್ಮ ಲಿಂಗಾಯತ ಸಂಸ್ಥೆಯ ಕೆಲವು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಸಮುದಾಯಗಳನ್ನು, ಎಲ್ಲಾ ಒಳಪಂಗಡಗಳನ್ನು ಒಗ್ಗೂಡಿಸುವಂಥದ್ದು, ಒಂದೇ ವೇದಿಕೆ ಮೇಲೆ ತರುವಂಥದ್ದು, ಅದರ ಮುಖಾಂತರ ಸುಂದರವಾದಂತಹ ಒಂದು ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು
ಆ ನಿಟ್ಟಿನಲ್ಲಿ ಹಿಂದೆನೂ ಬಹಳಷ್ಟು ಶ್ರಮ ಮಾಡಿದ್ದಾರೆ. ನಮ್ಮ ತಂದೆಯವರಿದ್ದಾಗ ಗುರುವಿನ ಸಮಾವೇಶ ಆಗಿದೆ. ಇವತ್ತು ಅವರಿದ್ದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒಗ್ಗೂಡಿಸುವಂತಹ ಅನೇಕ ಪ್ರಯತ್ನಗಳು ನಡೆದಿದ್ದಾವೆ. ಸನ್ಮಾನ್ಯ ಶಾಮರು ಶಿವಶಂಕರಪ್ಪನವರ ಕಾರ್ಯಕಾಲದಲ್ಲಿಯೂ ಸಹಿತ ಲಿಂಗಾಯತ ವೀರಶೈವ ಬೇರೆ ಬೇರೆ ಎಲ್ಲ, ಅದು ಭಿನ್ನ ಧರ್ಮ ಅಲ್ಲ, ಒಂದೇ ಧರ್ಮ ಅನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಕಾಲ ಕಾಲಕ್ಕೆ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಈಗ ಇವತ್ತು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮವನ್ನು ಒಪ್ಪಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದಂತಹ ಈ ಒಂದು ಸಮುದಾಯ ಇವತ್ತಿನ್ನು ಎಲ್ಲಾ ರೀತಿಯಲ್ಲೂ ಒಗ್ಗೂಡಿಸುವಂಥದ್ದು, ಒಗ್ಗಟ್ಟಾಗಿರುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನನಗೇನ್ ಜವಾಬ್ದಾರಿ ವಹಿಸಿದ್ದಿದೆ, ಹಿರಿಯರೆಲ್ಲರೂ ಕೂಡಿ ಆಶೀರ್ವಾದ ಮಾಡಿದ್ದಾರೆ. ಸಮಾಜವನ್ನು ಒಗ್ಗೂಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಒಗ್ಗೂಡಿಸುವುದು ಅಂತ ಹೇಳಿದ್ರೆ ಬೇರೆಯವರಿಗೆ ಏನಾದ್ರೂ ಮಾಡ್ಬೇಕು ಅಂತಲ್ಲ, ನಾವು ಒಗ್ಗಟ್ಟಾಗಿರೋದಂತದ್ರ ಮುಖಾಂತರ ಯಾರು ದುರ್ಬಲರಿದ್ದಾರೆ, ಶೋಷಿತರಿದ್ದಾರೆ, ಅವರಿಗೂ ಸಹಿತ ಮೇಲೆತ್ತುವಂತ ಕೆಲಸ ಮಾಡುವಂಥದ್ದು ನಮ್ಮ ಸಮುದಾಯ ಮಾಡ್ತಾ ಬಂದಿದೆ. ಇನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಂತ ಪ್ರಯತ್ನ ನಾನು ಮಾಡ್ತೇನೆ. ಎಲ್ಲರ ಜೊತೆಯಲ್ಲಿ ಸೇರ್ಕೊಂಡು ಮಾತನ್ನು ಹೇಳಲಿಕ್ಕೆ ಇದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ಹಿರಿಯರೆಲ್ಲರೂ ಅದಕ್ಕೆ ಕನಸು ಹಿಂದಿನ ದಿನಮಾನಗಳಲ್ಲಿ ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ. ನಮ್ಮ ಸಮುದಾಯದಲ್ಲಿ ಸಹಿತ ಬಹಳಷ್ಟು ಜನ ಬಡತನಕ್ಕಿಂತ ಕಡು ಬಡವರಿದ್ದಾರೆ. ಇವತ್ತು ನಾನು ಬೆಳಗಾವದಲ್ಲಿ ಇವತ್ತು ಬಾಲಕಿಯರಿಗಾಗಿ ವಿದ್ಯಾರ್ಥಿನೆಲ್ಲ ಮಾನ್ಯ ಕೋರೆಯವರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅಲ್ಲಿ ವಿದ್ಯಾರ್ಥಿನಿಯರು ಆ ವಸತಿ ನಿಲಯದಲ್ಲಿ ಪ್ರವೇಶ ಪಡೀಲಿಕ್ಕೆ ಸಂದರ್ಶನ ಬಂದಂತಹ ಸಂದರ್ಭದಲ್ಲಿ ಅವರು ಎಷ್ಟೊಂದು ಕಡು ಬಡವರಾಗಿದ್ದಾರೆ ಅಂತ ಹೇಳಿ ನೋಡಿದ್ರೆ ಇವತ್ತು ಬಹಳ ಗಾಬರಿ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮ ಸಮುದಾಯದಲ್ಲಿ ಸುಮಾರು 40ರಿಂದ 50% ಜನ ಬಡವರಾಗಿದ್ದಾರೆ, 30% ಕಡು ಬಡವರಾಗಿದ್ದಾರೆ. ಏನ ಹಿಂದ ಅಂತ ಹೇಳ್ತೀವಿ. ಆ ಒಂದು ಸಂದರ್ಭದಲ್ಲಿ ಒಳಪಂಗಡಗಳಲ್ಲಿ ಸುಮಾರು ಇವತ್ತು ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಸಂಬಂಧಪಟ್ಟಂತವರು ಇವತ್ತು ಅನೇಕ ಜನ ಬಹಳ ಕಷ್ಟದಲ್ಲಿದ್ದಾರೆ. ಅವರೆಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯ ಯಾವುದೇ ಒಂದು ಸಮುದಾಯದ ಸ್ವತ್ತಲ್ಲ, ಅದು ಎಲ್ಲರಿಗೂ ಅನ್ವಯ ಆಗ್ತದೆ. ಸಮಾಜದಲ್ಲಿ ಇವತ್ತು ನ್ಯಾಯ ಸಿಗ್ಬೇಕು ಅನ್ನೋದು, ಅವ್ರಿಗೆ ನ್ಯಾಯ ಸಿಕ್ಕರೆ ಮಾತ್ರ ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದಂಥದ್ದು ಸತ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಮಾನವಾಗಿ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ಮಹಾಸಭೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತದೆ ಅನ್ನುವಂತ ಮಾತು. ಅದರ ಜೊತೆಯಲ್ಲಿ ನಮ್ಮ ಹಿರಿಯರ ಕನಸು ಏನಿತ್ತು, ಅನೇಕ ಜನ ನಮ್ಮ ಮಕ್ಕಳುಗಳೆಲ್ಲ, ನಮ್ಮ ಅನೇಕ ವಿದ್ಯಾರ್ಥಿನಿಯರು ಇವತ್ತು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಇವತ್ತು ಮಹಾನಗರಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಹಳ ದುಬಾರಿ ನಗರ. ಇಲ್ಲಿ ಈ ಬೆಂಗಳೂರಿನಲ್ಲಿ ವಾಸ್ತವ್ಯ ಮಾಡೋದೇ ಬಹಳ ಕಷ್ಟ. ಹೀಗಾಗಿ ಯಾರು ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ನಮ್ಮ ವಿದ್ಯಾರ್ಥಿನಿಯರು ಬರ್ತಾರೆ, ಅವರಿಗೆ ಇವತ್ತು ಫ್ರೀ ಆಗಿ ವಸತಿ ನಿಲಯ ಮಾಡಬೇಕು ಅನ್ನೋಂಥದ್ದು ನಮ್ಮ ತಂದೆಯವರ ಕನಸವಾಗಿತ್ತು, ಮಾನ್ಯ ಶಾಮರು ಶಿವಶಂಕರಪ್ಪನವರ ಕನಸಾಗಿತ್ತು. ಈಗಾಗಲೇ ಬಹಳ ಜಿಲ್ಲೆಗಳಲ್ಲಿ ಆಗಿದೆ. ಈಗಲೂ ಬೆಂಗಳೂರಿನಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಜಮೀನು ತೆಗೆದುಕೊಳ್ಳಲಾಗಿದೆ, ದಾನ ಮಾಡಿದ್ದಾರೆ. ಹೀಗಾಗಿ ನಾವು ಇವತ್ತಿನ ದಿವಸ ನಾನು, ಶಂಕರ್ ಬಿದ್ರಿ ಅವರು, ಕೋರೆ ಸರ್ ಅವರು, ಕ್ರಾಂತಿಮಠನವರು, ವೀರಣ್ಣರವರು, ಅನೇಕ ನಮ್ಮೆಲ್ಲ ಪದಾಧಿಕಾರಿಗಳು ಇದ್ದಾರೆ. ಎಲ್ಲರೂ ಸೇರಿ ತೀರ್ಮಾನ ಮಾಡಿದೆ. ಆದಷ್ಟು ಶೀಘ್ರದಲ್ಲಿ ಮಾರ್ಚ್ ಒಳಗಾಗಿ ಇಲ್ಲಿ ಬೆಂಗಳೂರಿನಲ್ಲಿ 1,000 ವಿದ್ಯಾರ್ಥಿ ಕನಿಷ್ಠ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ವಸತಿ ನಿಲಯ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ಶಂಕುಸ್ಥಾಪನೆ ಹಾಕಬೇಕು. 1.5 ವರ್ಷದಲ್ಲಿ ಈ ಒಂದು ಕಟ್ಟಡದ ಕಾಮಗಾರಿ ಪೂರ್ಣಗೊಳಿಸಬೇಕು ಅನ್ನುವಂತ ಒಂದು ಸಂಕಲ್ಪ ನಾವು ಮಾಡಿದ್ದೇವೆ ಅನ್ನುವಂತ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಸಮಾಜ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಎಲ್ಲರ ಸಹಕಾರನೂ ಬೇಕು. ಜೊತೆಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕಿನಲ್ಲಿ ಭವನ ನಿರ್ಮಾಣ ಮಾಡುವಂಥದ್ದು, ಅದ್ರ ಜೊತೆಯಲ್ಲಿ ವಸತಿ ನಿಲಯ ನಿರ್ಮಾಣ ಮಾಡುವಂಥದ್ದು, ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡುವಂಥದ್ದು, ಉನ್ನತ ಶಿಕ್ಷಣಕ್ಕೆ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತರಿಗೆ ಪ್ರೋತ್ಸಾಹ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರಿಗೆ ತರಬೇತಿ ಕೊಡಬೇಕು ಅನ್ನುವಂಥದ್ದು
IAS, IPS, IFS ಏನದಕ್ಕೆ ಇವತ್ತು ತಯಾರಿ ಮಾಡ್ತಾರೆ, ಅವರಿಗೆ ತರಬೇತಿ ಕೊಡುವಂತ ರೀತಿಯಲ್ಲಿ ನಾವೊಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು. ಇತರ ಹಲವಾರು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಇವತ್ತು ಮಹಾಸಭೆ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಎಲ್ಲರ ಒಂದು ಸಹಕಾರದ ಅವಶ್ಯಕತೆ ಇದೆ. ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ, ವಿಘಟನೆಯಲ್ಲಿ ದುರ್ಬಲತೆ ಇದೆ, ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಸಂಘಟಿತರಾಗುವಂತದರ ಮುಖಾಂತರ ಸಮಾಜದ ಇತರ ವರ್ಗದವರನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಸುಂದರವಾದಂತಹ ಬಲವಾದಂತಹ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಹಾಸಭಾದ ಏನು ದೇವೋದ್ದೇಶಗಳಿದ್ದಾವೆ ಅವೆಲ್ಲವನ್ನು ಪೂರ್ತಿ ಮಾಡಲಿಕ್ಕೆ ಎಲ್ಲರ ಸಹಕಾರದಿಂದ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅನ್ನುವಂತ ತಮ್ಮ ಮುಖಾಂತರ ನಾನು ಎಲ್ಲರಿಗೆ ಒಂದು ಸಂದೇಶವನ್ನು ಕೊಡುತ್ತಾ, ಎಲ್ಲಾ ಮಠಾಧೀಶ ಗುರುಗಳಿರ್ಬೋದು, ಯಾಕೆಂದ್ರೆ ಜಗದ್ಗುರುಗಳು ಮಾತನಾಡಿದ್ರು, ಇವತ್ತು ರಂಭಾಪುರಿ ಶ್ರೀಗಳು ಮಾತನಾಡಿದ್ರು, ಮತ್ತೆ ವಿರಕ್ತ ಸ್ವಾಮಿಗಳು ಮಾತನಾಡಿದ್ರು, ನಮ್ಮ ಭಾಲ್ಕಿ ಶ್ರೀಗಳು ಇವತ್ತು ಮಾತನಾಡಿ ಆಶೀರ್ವಾದ ಮಾಡಿದ್ದಾರೆ. ಎಲ್ಲಾ ಪೂಜ್ಯರ ಗುರುಗಳ ವಿರಕ್ತರ ಆಶೀರ್ವಾದ ಇದೆ. ಮತ್ತೆ ಈ ಒಂದು ಸಭೆಯಲ್ಲಿ ಕೇರಳ ಘಟಕದ ಅಧ್ಯಕ್ಷರು, ತೆಲಂಗಾಣ ಘಟಕದ ಅಧ್ಯಕ್ಷರು, ಮಹಾರಾಷ್ಟ್ರ ಘಟಕದ ಅಧ್ಯಕ್ಷರು, ತಮಿಳುನಾಡು ಘಟಕದ ಅಧ್ಯಕ್ಷರು, ಆಂಧ್ರ ಘಟಕದ ಅಧ್ಯಕ್ಷರು ಅವರೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಮಹಾಸಭಾವನ್ನು ಸದೃಢವನ್ನಾಗಿ ಮಾಡಿ ಮುಂದೆ ಸಮಾಜ ಇವತ್ತು ಬೆಳೆಸಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡ್ತೇವೆ.